ಸರ್ ನಾನು ಬಹುಶಃ ಈ ಪ್ರಶ್ನೆನ ಕೇಳಬಹುದೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಬಟ್ ತುಂಬ ಜನ ನನಗೆ ಅವ್ರು ಇದ್ದಂತಹ ಒಬ್ಬ ಮಗಳನ್ನು ಕಳ್ಕೊಂಡ್ರು ಸರ್, ಆ ನೋವು ಅವರಲ್ಲಿ ತುಂಬ ಇದೆ ಅಂತ ಹೇಳ್ತಾರೆ. 100%. ಅದು ಆಕಸ್ಮಿಕವಾಗಿ ಇವತ್ತು ನಾವು ಆಸೆ ಇಟ್ಕೊಂಡಿದ್ದೆ ಒಬ್ಬ ಮಗಳು ಅನ್ನೋದು, ಕಾರಣಾಂತರಗಳಿಂದ ಆ ಥರ ಆಯಿತು. ಆದರೂ ಇವತ್ತು ಮನೇಲಿ ಇನ್ನೂ 3 ಜನ ಹೆಣ್ಮಕ್ಳಿದ್ದಾರೆ. ನನ್ನ ಮಗಳು ತಿರೋದ್ಮೇಲೆ ಈಗ ಇನ್ನೊಂದು ಮಗು ಇಷ್ಟೊತ್ತು ನನ್ನ ಕೈಯಲ್ಲಿ ಎತ್ಕೊಂಡಿದ್ದೆ. ಆ ಮಗು ನನ್ನ ಮಗಳೇ ಸೆಟ್ಟಿದ್ದೀರಿ. ಓಕೆ, ಇವತ್ತು ಆ ಮಗು ನೋಡಿ ಇದೇ ನಮ್ಮ ಮಗು ಅಂದ್ಕೊಂಡು ಹೆಣ್ಣು ಮಗು ಅಂದ್ಕೊಂಡಿದ್ದೀರಿ. ನಮ್ಮ ಋಣ ಇಲ್ಲ ಆ ಮಗು ಜೊತೆ ಇಲ್ಲ. ಏನು ಕನ್ಸು ಕಂಡಿದ್ರಿ ಸರ್, ನನ್ನ ಮಗಳು ದೊಡ್ಡವಳಾಗಿ ಹೀಗಾಗ್ತಾಳೆ? ಆಲ್ರೆಡಿ ನಾನು ಮೆಡಿಕಲ್ MS ರಾಮಲ್ಲಿ ಮೆಡಿಕಲ್ ಕೊಡಿಸಿದ್ದೆ. ಅದು ಆಕಸ್ಮಿಕವಾಗಿ ಆಯಿತು ಘಟನೆ. ಅದಾದಮೇಲೆ ಮತ್ತೆ ನಮ್ಮ ಮನೆಯಲ್ಲಿ ಇನ್ನೊಂದು ಹೆಣ್ಣು ಮಗು ಹುಟ್ಟಿ ಆ ಮಗುಗೆ ಹೆಸರಿಡೋವರೆಗೂ ನನ್ನ ಮನೆ ಬಿಟ್ಟು ಆಚೆ ಹೋಗಿಲ್ಲ. ಓಕೆ, ನಾ ಇನ್ಸ್ಟೆಂಟ್ ಆದಮೇಲೆ August 2 ನನ್ನ ಮಗಳು ತಿರೋಗಿದ್ದು ಸರ್. ಮತ್ತು 2023 ಫೆಬ್ರವರಿ 2ಕ್ಕೆ ಈ ಮಗಳು ಹುಟ್ಟಿದ್ದು. ಓಕೆ, ಆ ಮಗಳು ಹುಟ್ಟೋವರೆಗೂ ನನ್ನ ಮನೆ ಬಿಟ್ಟು ಆಚೆ ಹೋಗಿಲ್ಲ. ಆ ಮಗಳಿಗೆ ತಿರುಗಿ ನಾಮಕರಣ ಮಾಡಿ ಆ ಹೆಸರಿಟ್ಟು ಆಮೇಲೆ ನಾನು ಆಚೆ ಹೋಗಿದ್ದು ಕ್ಯಾಂಪೇನ್ಗೆ. ಅಷ್ಟೊತ್ತವರೆಗೂ ಮನೆ ಬಿಟ್ಟು ಆಚೆ ಹೋಗಿಲ್ಲ ಸರ್. ಯಾಕೆಂತಂದರೆ ಆ ನೋವಿರುತ್ತಲ್ಲ, ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾವುದಾದ್ರೂ ಒಂದು ಹೆಣ್ಮಗು ಡಾಕ್ಟರ್ ಆಗಿದ್ದಾಳೆ, ಆಕೆ ಓಡಾಡ್ತಿದ್ದಾಳೆ ರಸ್ತೆಯಲ್ಲಿ ಅಂತ ನೋಡಿದಾಗ ತಕ್ಷಣಕ್ಕೆ ಮಗಳು ನೆನಪಾಗ್ತಾಳ ಅಂತ. 200%. ಪ್ರತಿದಿನ ನಾನು ಅದು ಹೇಳ್ಬಾರ್ದು, ಪ್ರತಿದಿನ ನಾನು ನೆಲೆಸ್ತಿರೋಂಥ ದಿವಸ ಇಲ್ಲ. ಈ ಯಾರೇ ಹೆಣ್ಮಕ್ಳು ನೋಡಿದಾಗ ಮಗಳು ಅನ್ನೋದು ಜ್ಞಾಪಕ ಬಿಡ್ತೈತೆ. ಆದರೆ ಇವಾಗ ಇರೋ ಮಕ್ಕಳು ಇವರೇ ಮಕ್ಕಳು ಅಂದ್ಕೊಂಡು ಸಮಾಧಾನವಾಗಿ ಹೋಗ್ಬೇಕು. ಜನ ನಂಬಿದ್ದಾರೆ, ಇವ್ರನ್ನೆಲ್ಲ ಮನಸ್ಸು ನೋಯಿಸಬಾರ್ದು. ಕುಟುಂಬ ಎಲ್ಲ ನಮ್ಮ ಮೇಲೆ ಅವಲಂಬಿಸಿದ್ದಾರೆ. ನಾವು ಧೈರ್ಯವಾಗಿರ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತು. ಬಟ್ ಆ ನೋವಂತೂ ಶಾಶ್ವತ. 200%. 100% ಅಲ್ಲ, ಅದು ಹೇಳ್ಬಾರ್ದು.